ಇನ್ಸ್ಪೆಕ್ಟರ್ ಹುದ್ದೆಗೆ 70 ಲಕ್ಷ ಲಂಚ ಆರೋಪದ ವಿಚಾರವಾಗಿ ತಮ್ಮ ಹೇಳಿಕೆ ಬಗ್ಗೆ ಸಚಿವ ಎಂಟಿಬಿ ನಾಗರಾಜ್ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟರು. ಆದರೆ ಅವರು ಹೇಳಿರೋದು ನನ್ನ ಹೇಳಿಕೆಯನ್ನ ಮಾಧ್ಯಮಗಳು ತಿರುಚಿದೆ ಅಂತ ಗರಂ ಆದ್ರು. ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ನಾನೇನು ತಪ್ಪು ಮಾಡಿದ್ದೀನಿ, ನನಗೆ ಯಾರೋ ಒಬ್ಬ ಕಾರ್ಯಕರ್ತ ಹೇಳ್ದ ಇನ್ಸ್ಪೆಕ್ಟರ್ ನಂದೀಶ್ ಸಾವಾದಾಗ ಈ ಥರ 70-80 ಲಕ್ಷ ಎಲ್ಲ ಕೊಟ್ಟು ಬಂದರೆ ಟೆನ್ಷನ್ ಆಗಲಿ ಇನ್ನೇನಾಗುತ್ತೆ ಅಂತ ನಾನು ಅದನ್ನು ಹೇಳಿದ್ದೀನಿ. ತನಿಖೆಯಿಂದ ಸತ್ಯ ಹೊರಗಡೆ ಬರಲಿ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಅದರಲ್ಲೂ ಮಾಧ್ಯಮದವ್ರ ಮೇಲೆ ಗೂಬೆ ಕೂರಿಸ್ತಾರೆ ಅಂದ್ರೆ ಸತ್ಯವನ್ನ ನಾವು ತೋರಿಸಿದೀವಿ ಅಷ್ಟೇ, ನೀವೇ ಅಲ್ವಾ ಮಾತಾಡಿದ್ದು, ಅದನ್ನ ನಾವು ತೋರಿಸಿದೀವಿ ಅಷ್ಟೇ. ಈಗ ಮಾಧ್ಯಮದವ್ರ ಮೇಲೆ ಯಾಕೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಾ? ಕಾರ್ಯಕರ್ತರು ಮುಂದೆ ಬಂದ್ರೆ ಯಾಕಪ್ಪ ಯಾಕೆ ಅವ್ನಿಗೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅವ್ನಿಗೇನಂತೂ ಟೆನ್ಷನ್ ಇತ್ತು ಅಂತ ನಾನು ಕೇಳಿದೆ. ಅಲ್ಲ ಏನೋ ಹೇಳ್ತಾ ಇದ್ದೆ, ನಾನು 70-80 ಲಕ್ಷ ಖರ್ಚು ಮಾಡ್ಕೊ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಅವನು ಹೇಳ್ತಿದ್ದ. ಅಂದೆ 70-80 ಲಕ್ಷ ಖರ್ಚು ಮಾಡಿ ಇಲ್ಲಿ ಏನು ಬಾರ್ಲಕ್ಕಾಗಿ ಬಂದಪ್ಪ, ಏನೈತೆ ಇದು ಬಂದೆ ಇಲ್ಲಿಗೆ ಅಂತ ನಾನು ಹೇಳಿದೆ. ಈಗ ಲಿಂಕ್ ಇದೆ, ಇಲ್ಲಿ ತೆಗಿಸ್ತೀನಿ ನೋಡಿ. ನೀವು ಮೀಡಿಯಾಗಳವರು ತಿರುಚು ತಿರುಚಿ ಹೇಳಿರೋರಷ್ಟೇ. ನಾನು ಹೇಳ್ತೀನಿ ಕೇಳ್ರಿ, ನಾನು ಸತ್ಯ ಮಾತಾಡ್ತೀನಿ. ನನಗೇನು ಆಗ್ಬೇಕಾಗಿದ್ದು ಯಾರಿಂದ ಏನೂ ಇಲ್ಲ. ನಾನು ಇಲ್ಲೇ ಇದೆ ಕೊಡ್ತೀನಿ, ತೆಗಿ ಪ್ಲೇ ಮಾಡಿ. ಕೊಡಪ್ಪ ಇಲ್ಲೇ. ನೀವು ಸುಮ್ಮನೆ ವಿರೋಧ ಪಕ್ಷದವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಅದು ರಾಜೀನಾಮೆ ಕೊಡುವಂತ ಅಂತೂ ಸಮಯ ಉದ್ಭವ ಆಗಲ್ಲ. ಯಾಕೆ ರಾಜೀನಾಮೆ ಕೊಡಬೇಕು, ಯಾಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಅವ್ರು ಯಾರಿಗೂ ಕೊಟ್ಟಿಲ್ಲ. ಈಗ ಮೀಡಿಯಾಗಳಲ್ಲಿ ಹೇಳಿರೋದು ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಯಾರಿಗಾದ್ರೂ ಕೊಟ್ಟಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಆಗಲಿ, ಅದರ ಸತ್ಯಾಸತ್ಯತೆ ಗೊತ್ತಾಗಲಿ. ಯಾರೇ ಶಾಸಕರಾಗಿರ್ಲಿ, ಮಂತ್ರಿಗಳಾಗಿರ್ಲಿ, ಯಾರೇ ಆಗಿರ್ಲಿ, ಇದು ತನಿಖೆಯಲ್ಲಿ ಪ್ರೂವ್ ಆದರೆ ನಾವು ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ತೀವಿ.